ಪ್ರವಾಸಿ ವಾಹನಗಳು ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿಲ್ಲ ಮತ್ತು ಪ್ರವಾಸಿಗರಿಂದ ಅಧಿಕ ದರ ಪಡಿತಾ ಇಲ್ಲವೆಂದು ಮಡಿಕೇರಿ ಪ್ರವಾಸಿ ವಾಹನ ಮಾಲೀಕ ಚಾಲಕರ ಸಂಘ ಸ್ಪಷ್ಟಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಂತು ಕಾರ್ಯಪ್ಪ, ವಿನಾಕಾರಣ ಕೆಲವರು ಪ್ರವಾಸಿ ವಾಹನಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದು, ಇದು ಖಂಡನೀಯವೆಂದರು. ಜೀಪ್ ಚಾಲಕರ ಸಂಘ ಮತ್ತು ಆಟೋ ಚಾಲಕರ ಸಂಘದ ಪ್ರಮುಖರೆನಿಸಿಕೊಂಡವರು ಪ್ರವಾಸಿ ವಾಹನಗಳ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ. ಪ್ರವಾಸಿ ವಾಹನಗಳು ನಿಗದಿತ ದರವನ್ನು ಮಾತ್ರ ಪ್ರವಾಸಿಗರಿಂದ ಪಡಿತಾ ಇದ್ದು, ಅಧಿಕ ದರ ವಸೂಲಿ ಮಾಡ್ತಾ ಇಲ್ಲ. ಕೆಲವು ಜೀಪ್ ಚಾಲಕರು ಮತ್ತು ಆಟೋ ಚಾಲಕರು ನಿಯಮ ಉಲ್ಲಂಘಿಸಿದಾಗ ಆಯಾ ಸಂಘಗಳ ಅಧ್ಯಕ್ಷರು ಏನು ಕ್ರಮ ಕೈಗೊಂಡಿದ್ದಾರೆಂದು ಪ್ರಶ್ನೆ ಮಾಡಿದರು. ಜಿಲ್ಲೆಯ ಪ್ರವಾಸೋದ್ಯಮದ ಬೆಳವಣಿಗೆಗೆ ಪ್ರವಾಸಿ ವಾಹನಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಎಂದು ತಿಳಿಸಿದರು. ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಿಗೆ ತೆರಳುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಮತ್ತು ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು. ಮಡಿಕೇರಿ ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಬಳಿ ನಗರಸಭೆ ವತಿಯಿಂದ ಸುಸಜ್ಜಿತ ಶೌಚಾಲಯ ನಿರ್ಮಿಸಬೇಕೆಂದು ಸಂತು ಕಾರ್ಯಪ್ಪ ಒತ್ತಾಯಿಸಿದರು. ನಮ್ಮ ಈ ಟ್ಯಾಕ್ಸಿಯವರಿಗೆ ಒಂದು ಪ್ರಶ್ನೆಗಳನ್ನು ಹಾಕ್ತಾರೆ. ಏನಂದರೆ, ಈಗ ನೀವು ಮಾದರಪಟ್ಟಿ ಬರುವಂಥ ಜೀಪ್ಗಳಿಗೆ ಹೋಗುವಂಥ ಜೀಪ್ಗಳಿಗೆ ಟ್ಯಾಕ್ಸಿ ಚಾಲಕರು ಕಮಿಷನ್ ಕೊಟ್ಟು ಬಾಡಿಗೆ ಕಳಿಸ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ನಾವು ನಮ್ಮ ಒಂದು ಪ್ರತಿಕ್ರಿಯೆಯನ್ನು ನಾವು ಅವರಿಗೆ ಹೇಳಲು ಬಯಸ್ತಾ ಇದ್ದೇವೆ. ಏನಂದರೆ, ಈಗ ಇನ್ನೊಂದು ವಿಚಾರ, ಹಾಗೆ ಅವರು ಇನ್ನೊಂದು ಪ್ರಶ್ನೆ ಮಾಡಿದರು. ನೀವು ರೂಮ್ ಈಗ ಇಲ್ಲಿ ಲಾಡ್ಜ್ ರೂಮ್ಸ್ಗಳಿಗೆ ಎಲ್ಲ ಕಳಿಸೋದ್ರೆ ಅಲ್ಲಿಗೆ ನೀವು ಟ್ಯಾಕ್ಸಿ ಚಾಲಕರು ಬಂದು ಕಮಿಷನಿಗೋಸ್ಕರ ಅವರು ರೂಮಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಹೇಳಿದರು. ಅದಕ್ಕೆ ನಮ್ಮದು ಒಂದು ನಮ್ಮ ಟ್ಯಾಕ್ಸಿ ಅವರಿಂದ ಒಂದು ಮಾಹಿತಿ ನಾವು ಅವರಿಗೆ ತಿಳಿಸೋದೇನೆಂದರೆ, ಇದೇ ಮಾದರಪಟ್ಟಿಯಲ್ಲಿ ಅವರು ಜೀಪ್ ವಸೂಲಾತಿ, ಅಧಿಕ ಹಣ ವಸೂಲಾತಿ ಮಾಡ್ತಾ ಇದ್ರು, ರ್ಯಾಶ್ ಡ್ರೈವಿಂಗು ಮಾಡ್ತಾ ಇದ್ರು, ಹಲ್ಲೆ, ಹಾಗೆ ಪ್ರವಾಸಿಗರಿಗೆ ಹಲ್ಲೆನೂ ನಡೆದಿದೆ. ಇದು ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥ ಕಂಪ್ಲೇಂಟ್ಗಳು ಇದೆ. ಹಾಗೆ ಬಿಳಿ ಫಲಕದ ಜೀಪಿಗೆ ಹಳದಿ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಅದನ್ನು ಓಡಿಸ್ತಾ ಇದ್ರು. ಅದು ನಮ್ಮ ಸ್ಟೇಷನಲ್ಲಿ ಪುರಾವೆಗಳಿದೆ. ಆಗ ಇವರ ಇದೇಲಿ ಹೋಗಿತ್ತು. ನಮಗೂ ನಮ್ಮ ಸಂಘದ ಜೀಪ್ ಚಾಲಕರ ಮೇಲೆ ಯಾವುದೇ ರೀತಿಯ ದೇಶ ಯಾವುದೇ ನಾವು ಮಾಡಿಲ್ಲ. ಅವರು ನಾವು ಬಂಧು ಸಹೋದರರೇ. ಜೀಪ್ ಅಧ್ಯಕ್ಷರು ನಮ್ಮ ಕೊಡಗಿನ ಟ್ಯಾಕ್ಸಿ ಚಾಲಕರ ಬಗ್ಗೆ ವಿನಾಕಾರಣ ಅಪರಾಧ ಮಾಡಿರುತ್ತಾರೆ. ನಮ್ಮ ಸಂಘದ ಹಾಗೂ ಈ ಕೊಡಗಿನ ಟ್ಯಾಕ್ಸಿ ಮಾಲೀಕರು ಹಾಗೂ ಚಾಲಕರೊಂದಿಗೆ ಮಡಿಕೇರಿ ಹಾಗೂ ಜಿಲ್ಲಾಧ್ಯಕ್ಷ ಆಗಿರುವ ಇವರು ಉನ್ನಿಕೃಷ್ಣನ್ ಅವರು ಈ ಥರ ಎಲ್ಲ ಮಾಹಿತಿ ನೀಡಿದ್ದಾರೆ. ಅವರು ನಮ್ಮನ್ನ ಕ್ಷಮೆಯಾಚಿಸಬೇಕು. ಈ ಥರ ಎಲ್ಲ ತಪ್ಪುಗಳನ್ನು ನೀಡಿರ್ತಾರೆ, ತಪ್ಪು ಮಾಹಿತಿಗಳನ್ನು ನೀಡಿರ್ತಾರೆ. ಈ ಆಟೋದವರು ನಮ್ಮ ಜೊತೆ ಕೈ ಸೇರಿದರೆ ನಾವು ಈ ರೆಂಟಲ್ ಬೈಕ್ ಅಂತ ಹೇಳೋದನ್ನ ನಾವು ನಿಲ್ಲಿಸ್ಬೋದು. ಅವರು ಈಗ ಆಟೋದವರಿಗೂ ಹೊಡೆತ ಬಂದಿದೆ, ನಮಗೂ ಹೊಡೆತ ಬಂದಿದೆ ಈ ರೆಂಟಲ್ ಬೈಕಿಂದ. ರೆಂಟಲ್ ಬೈಕಲ್ಲಿ ಏನಂದರೆ, ಎಲ್ಲಿರೋ ಲೈಸೆನ್ಸ್ ತಂದುಬಿಟ್ಟು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಮಡಿಕೇರಿಯಲ್ಲಿ ಅವರಿಗೆ ಎಷ್ಟು ಗಾಡಿಗಳಿಗೆ ಪರ್ಮಿಟ್ ನೀಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಒಂದು 10 ಗಾಡಿ ಇದ್ದರೆ ಒಬ್ಬರ ಹತ್ರ ಒಂದು 80-100 ಅಂತ ಆ ಥರ ಬೈಕ್ ರೆಂಟಲ್ಸ್ ಬೈಕ್ಗಳು ಇದೆ. ಅದರಿಂದ ಅದನ್ನು ಅಷ್ಟೇ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಮೂಲಕ ಅದನ್ನು ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಇದಕ್ಕಾಗಲಿ ನೀವು ಅದನ್ನ ತೋರಿಸಬೇಕು. ನಿಮ್ಮ ಮಾಧ್ಯಮ ಮೂಲಕ ಇದನ್ನ ಒಂದು ಪರಿಶೀಲಿಸಿ ನಮಗೊಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಒಂದು ಆಟೋದವರು ಈ ರಾತ್ರಿ ಒಂದು ನಿಯಮ ಇದೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಹಿ ಹಾಕಿ ಆಟೋಗಳನ್ನು ಮಾಡಬೇಕೆಂದು ಸ್ಟೇಷನಲ್ಲಿ ನಿಯಮ ಇರುತ್ತದೆ. ಆದರೆ ಕೆಲವೊಂದು ಆಟೋ ಚಾಲಕರು ಸಹಿ ಹಾಕದೆ ಮದ್ಯಪಾನ ಮಾಡಿ ಹಾಗೂ ಇತರ ಕಾನೂನು ನಿಯಮ ಬಾಹಿರ ಚಟುವಟಿಕೆಗಳನ್ನು ಮಾಡುತ್ತಾರೆ ಎಂದು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬರಲಿಲ್ಲವೇ? ಒಂದು ಕ್ವಶನ್. ಇನ್ನೊಂದು, ಬ್ಯಾಟರಿ ಚಾಲಿತ ಆಟೋಗಳಿಗೆ ರಾಜ್ಯ ಪರವಾನಿಗೆ ನೀಡಿರುತ್ತದೆ ಎಂದು ಕೆಲವೊಂದು ಆಟೋ ಚಾಲಕರು ತಿಳಿಸಿರುತ್ತಾರೆ. ಆದರೆ ನಾವು RTO ಅಧೀಕ್ಷಕರನ್ನು ಕೇಳಿದರೆ ಅವರಿಗೆ ನಗರ ಪರವಾನಿಗೆ ಮಾತ್ರ ಇರುತ್ತದೆ ಎಂದು ತಿಳಿಸಿರುತ್ತಾರೆ. ಆದರೆ ಈ ಬ್ಯಾಟರಿ ಆಟೋ ಅಷ್ಟೇ ಮತ್ತು ಹಳದಿ ಬೋರ್ಡಿನ ಆಟೋಗಳು ಸಹಿತ ಇವಾಗ ಪರಿಸ್ಥಿತಿಯಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದಾರೆ. ಯಾವುದೆಲ್ಲ ಅಂದರೆ ಕುಶಾಲನಗರ ಹೋಗ್ತಾರೆ ಸೈಟ್ ಸೀಯಿಂಗ್ಗೆ, ಲೋಕಲ್ ಮಡಿಕೇರಿ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಪ್ರಶ್ನೆ ಒಂದೇ, ಅವರಿಗೆ ಪರವಾನಗಿ ಇರೋದು ಟಿಕೆಟ್ ಡ್ರಾಪ್ ಮಾಡಲಿಕ್ಕೆ ಮಾತ್ರ. ಈ ಲೋಕಲ್ ಸೈಟ್ ಸೀಯಿಂಗ್ ಪ್ರವಾಸಿಗರನ್ನು ಕರ್ಕೊಂಡು ಹೋಗಿ ಸೈಟ್ ಸೀಯಿಂಗ್ ಮಾಡುವಂಥ ಪರವಾನಗಿ ಇದೆಯಾ
ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಆ್ಯಕ್ಚುಲಿ, ಅದೊಂದು. ಮತ್ತು ಇದರಿಂದ ನಮಗೂ ಹೊಡೆತ ಬಿಟ್ಟಿದೆ. ಈಗ ನಾವು ಸುಮಾರು 1930ರಿಂದಲೂ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಹಿರಿಯರು ಇದ್ದರು, ಅವ್ರನ್ನ ನಾವು ಅಲ್ಲೇ ನಿಲ್ಲಿಸಿ ಬಾಡಿ ಮಾಡ್ತಾ ಇದ್ವಿ. ಬಟ್ ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಸೈಡ್ಸಿಂಗ್ ಮಾಡೋದ್ರಿಂದ ನಮಗೂ ಹೊಡೆತ ಬಿದ್ದಿದೆ. ಕಮಿಷನ್ ವಿಷಯದಲ್ಲಿ ಮಾತಾಡಬೇಕಂದ್ರೆ ಅದು ಈಗ ಟ್ಯಾಕ್ಸಿ ಅವ್ರ ಕಮಿಷನ್ ತಗೊಂಡ್ರೆ ಅಥವಾ ಪ್ಲಾಂಟೇಶನ್ ಇರ್ಬೋದು, ಆಟೋದವ್ರು ಯಾರೇ ಕಮಿಷನ್ ತಗೊಂಡ್ರೆ ಅದು ಹೈಲೈಟ್ ಆಗುತ್ತೆ, ಅದನ್ನ ಹೇಳ್ತೀವಿ. ಅದನ್ನ ಇದೇ ಥರ ನಮ್ಮ ಮೇಲೆ ನಾವು ಕಿತ್ತಾಡ್ತೀವಿ. ಈಗ Booking.com ಇರ್ಬೋದು, ಮೇಕ್ ಮೈ ಟ್ರಿಪ್ ಇರ್ಬೋದು, ಅಥವಾ ಓಲಾ ಇರ್ಬೋದು, ಊಬರ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಳೀತಾ ಇರೋದೇ ಕಮಿಷನಲ್ಲಿ. ನಾನು 100 ರೂಪಾಯಿ ದುಡಿದ್ರೆ ಅವ್ರಿಗೆ ಇಷ್ಟು ರೂಪಾಯಿ ಅವ್ರಿಗೆ ಕೊಟ್ಟರೆ ಬರ್ತಾ ಇರೋದು. ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್. ಸೊ ಅವರೆಲ್ಲ ದುಡಿತಿರೋದೇ ಯಾರಿಗೂ ಕಾಣೋದಿಲ್ಲ. ಇಲ್ಲಿ ಯಾರೋ ಒಂದು ಸಣ್ಣದಾಗಿ ಮಾಡ್ಕೊಂಡ್ರೆ ಅದನ್ನ ಹೈಲೈಟ್ ಮಾಡಿ ಕಿತ್ತಾಡಿ ನಾವು ತೋರಿಸ್ಕೊಂಡು ನಾವೇ ಪ್ರವಾಸೋದ್ಯಮದಲ್ಲಿ ಇರೋರೇ ನಾವು ಗಲೀಜ್ ಮಾಡ್ಕೊಳ್ಬೇಕಾ? ಒಂದು ಪ್ರವಾಸೋದ್ಯಮ ಇಲಾಖೆ ಅಂದರೆ ಅದರಲ್ಲಿ ಟ್ಯಾಕ್ಸಿ ಬರುತ್ತೆ, ಆಟೋ ಬರುತ್ತೆ, ಒಂದು ಹೋಮ್ ಸ್ಟೇ ಬರುತ್ತೆ, ಅಥವಾ ರೆಸಾರ್ಟ್ಗಳು ಬರುತ್ತೆ, ಪ್ರತಿಯೊಂದು ಬರುತ್ತೆ. ಒಂದು ಟೂರಿಸ್ಟ್ ಬರೋದ್ರಿಂದ ಒಂದು 10 ಡಿಫ್ರೆಂಟ್ ಇಂಡಸ್ಟ್ರೀಸ್ಗೆ ಬಿಸ್ನೆಸ್ ಬರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಇರಬೇಕು ಹೊರತು ಈ ಥರ ಇವರಿಂದ ಬಿಸ್ನೆಸ್ ಬರ್ತಿಲ್ಲ, ಇವರಿಂದ ಬಿಸ್ನೆಸ್ ಬರ್ತಿಲ್ಲ ಅಂತ ಹೇಳೋದು ತಪ್ಪು ಅನ್ನೋದು ನಮ್ಮ ಒಂದು ಪರಿಕಲ್ಪನೆ. ಹಾಗೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅರಸು ಮುಕ್ಕಾಟಿ, ಖಜಾಂಚಿ ಶಬೀರ್ ಶೇಖ್, ಕಾರ್ಯದರ್ಶಿ ನವೀನ್ ಕುಮಾರ್, ಪ್ರಮುಖರಾದ ತೆಕ್ಕಡೆ ಗಣೇಶ್, ಸತೀಶ್ ಪಾಲ್ಗೊಂಡಿದ್ದರು.